ಒಂದು ಟಾಪಿಕ್ ಅಂತಕ್ಕಂಥದ್ದು, ಈ ಒಂದು ಕೋರ್ಸ್ ಅಂತಕ್ಕಂಥದ್ದು ಯಾವ ರೀತಿ ಯೂಸ್ ಆಗುತ್ತೆ ಅಂತಂದ್ರೆ, ನಿಮ್ಗೆ ಗೊತ್ತಿರೋ ಹಾಗೆ ನಮ್ಮ KS ಎಕ್ಸಾಮ್ ಅಲ್ಲಿ 2 ಪೇಪರ್ ಇರುತ್ತೆ. ಪೇಪರ್ 1 ಅಂತ ಕರಿತೀವಿ, ಅದೇ ರೀತಿ ಇನ್ನೊಂದು ಯಾವ್ದಿರುತ್ತೆ ಪತ್ರಿಕೆ 2 ಅಂತ. ಪೇಪರ್ 1 ಅಂಡ್ ಪೇಪರ್ 2. ನಾವು ಪೇಪರ್ 1 ಅಂಡ್ ಪೇಪರ್ 2 ಅಂತ ನೋಡಿದಾಗ ಪೇಪರ್ 1 ಅಲ್ಲಿ ಎಷ್ಟು ಕ್ವೆಶನ್ಸ್ ಇರತ್ತಪ್ಪ? ಎಷ್ಟು ಕ್ವೆಶನ್ಸ್? 100 ಕ್ವೆಶನ್ಸ್. ಇಲ್ಲಿ 100, ಇಲ್ಲೂ ಕೂಡ 100 ಇರುತ್ತೆ. 100 and 100. ನಾವು 100 ಈಚ್ ಅಂಡ್ ಎವ್ರಿ ಕ್ವೆಶನ್ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತಂದ್ರೆ, ಪ್ರತಿ ಕ್ವೆಶನ್ ಕೂಡ 2 ಮಾರ್ಕ್ಸ್ ಇರುತ್ತೆ. ಬಟ್ ಈ ಒಂದು ಕ್ವೆಶನ್ಸ್ ಅಂತಕ್ಕಂಥದ್ದು ನಮ್ಮ KS ಎಕ್ಸಾಮ್ ಅಲ್ಲಿ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಮೊದಲನೇದಲ್ಲಿ ನಮಗೆ 40 ಕ್ವೆಶನ್ ಅಂತಕ್ಕಂಥ ಎಲ್ಲಿಂದ ಬರುತ್ತೆ? ನ್ಯಾಷನಲ್ ಅಂಡ್ ಇಂಟರ್ ನ್ಯಾಷನಲ್ ಇಂಪಾರ್ಟೆಂಟ್ ಸಂಬಂಧಪಟ್ಟಂಗೆ. ಇದು ಡೈರೆಕ್ಟ್ ಆಗಿ ಏನಪ್ಪಾ ಅಂತಂದ್ರೆ ಕರೆಂಟ್ ಅಫೇರ್ಸ್. ಅದೇ ರೀತಿ ನಮ್ಮ ಪೇಪರ್ 2ರಲ್ಲಿ ನೋಡಿದಾಗ, ಪೇಪರ್ 2ರಲ್ಲಿ ಜನರಲ್ ಸ್ಟಡೀಸ್ ರಿಲೇಟೆಡ್ ಟು ಏನು ಅಂತಂದ್ರೆ ಸ್ಟೇಟ್ ಇಂಪಾರ್ಟೆನ್ಸ್ ಅಂತ ಕರಿತೀವಿ ನಾವು. ಇಲ್ಲೂ ಕೂಡ ಏನಾಗುತ್ತೆ ಅಂತಂದ್ರೆ ನಮ್ಮ ಕರೆಂಟ್ ಅಫೇರ್ಸ್ ಜೊತೆಗೆ ಸ್ಟೇಟ್ ರಿಲೇಟೆಡ್ ಕರೆಂಟ್ ಅಫೇರ್ಸ್ ಜೊತೆಗೆ ಏನಿರುತ್ತೆ ಅಂದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಬಜೆಟ್ ಇರುತ್ತೆ, ಕರ್ನಾಟಕ ಬಜೆಟ್ ಅಂತ ಕರಿತೀವಿ. ಅದೇ ರೀತಿ ಕರ್ನಾಟಕಕ್ಕೆ ಸಂಬಂಧಪಟ್ಟಂಗೆ ಎಕನಾಮಿಕ್ ಸರ್ವೆ ಆಗಿರ್ಬೋದು, ಅದೇ ರೀತಿ ಸ್ಕೀಮ್ಸ್ ಆಗಿರ್ಬೋದು, ಇನಿಷಿಯೇಟಿವ್ಸ್ ಆಗಿರ್ಬೋದು, ಇವೆಲ್ಲ ಕೂಡ ಎಷ್ಟು ಕ್ವೆಶನ್ಸ್ ಕೇಳ್ತಾರೆ ಅಂತ ಕೇಳಿದ್ರೆ 40 ಕ್ವೆಶನ್ಸ್. ಇಲ್ಲಿಂದ 40 ಬರುತ್ತೆ. ಅದೇ ರೀತಿ ಪೇಪರ್ 1 ಎಷ್ಟು ಕ್ವೆಶನ್ಸ್ ಕೇಳ್ತಾರೆ? 40 ಕ್ವೆಶನ್ಸ್ ಇರ್ತವೆ. ಇನ್ ಮಿಕ್ಕಿರ್ತಕ್ಕ ನಿಮ್ಗೆ ಗೊತ್ತಿರುತ್ತೆ ಹ್ಯುಮ್ಯಾನಿಟೀಸ್ ಅಂತ. ಹ್ಯುಮ್ಯಾನಿಟೀಸ್ ಅಂದ್ರೆ ಏನು ಅಂತಂದ್ರೆ ಹಿಸ್ಟ್ರಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಜೊತೆಗೆ ಎಕನಾಮಿಕ್ಸ್ ಮತ್ತೆ ಯಾವುದು ಜಿಯೋಗ್ರಫಿ. ನಾವ್ ಈ 4 ಸಬ್ಜೆಕ್ಟ್ಸ್ ಅನ್ನ ಹ್ಯುಮ್ಯಾನಿಟೀಸ್ ಅಂತ ಕರಿತೀವಿ. ಇದು ಪೇಪರ್ 1 ಅಲ್ಲಿ ಬರುತ್ತೆ. ಎಷ್ಟು ಕ್ವೆಶನ್ಸ್ ಇರುತ್ತೆ ಅಂತಂದ್ರೆ 60 ಕ್ವೆಶನ್ಸ್ ಇರುತ್ತೆ. ಇಲ್ಲಿಂದ 15 15 15 15 ಇದು ಫಿಕ್ಸ್. ಇದು ಅಪ್ರಾಕ್ಸಿಮೇಟ್ ಆಗಿ ಇಷ್ಟೇ ಬರುತ್ತೆ. ಈಚ್ ಅಂಡ್ ಎವ್ರಿ ಸಬ್ಜೆಕ್ಟ್ ಇಂದ 15 ಕ್ವೆಶನ್. ಬಟ್ ಕರೆಂಟ್ ಅಫೇರ್ಸ್ ಇಂದ ನೋಡೋದಾದ್ರೆ 40 ಕ್ವೆಶನ್ಸ್ ಕೇಳ್ತಿದ್ದಾರೆ. ಇಲ್ಲಿಂದ 40. ಅದೇ ರೀತಿ ಪೇಪರ್ 2 ಅಂತ ಬಂದಾಗ ಎಷ್ಟಿರುತ್ತೆ? ಇಲ್ಲಿ 40 ಕ್ವೆಶನ್ಸ್ ಇರುತ್ತೆ. ಇವಿಷ್ಟನ್ನ ಮಾತ್ರ ಓದ್ಕೊಂಡು ಹೋಗಿ ಆರಾಮಾಗಿ ಪಾಸ್ ಆಗ್ತೀರಾ. ನಾವು 40 ಇಲ್ಲಿ. ಇನ್ನು ಮಿಕ್ಕಿರ್ತಕ್ಕಂಥ ಬೇಸಿಕ್ ನಿಮ್ಗೆ ಗೊತ್ತಿರುತ್ತೆ. ಹಿಸ್ಟ್ರಿಗೆ ಸಂಬಂಧಪಟ್ಟಂಗೆ, ಪಾಲಿಟಿ ಬೇಸಿಕ್ ಗೊತ್ತಿರುತ್ತೆ, ಜಾಗ್ರಫಿಕ್ ಸಂಬಂಧಪಟ್ಟಂಗೆ, ಅದೇ ರೀತಿ ನಮ್ಮ ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟಂಗೆ, ಎಕನಾಮಿಕ್ಸ್ ಸಂಬಂಧಪಟ್ಟಂಗೆ ಕೆಲವು ಬೇಸಿಕ್ಸ್ ಗೊತ್ತಿರುತ್ತೆ ನಮಗೆ. ಅದೇ ರೀತಿ ಪೇಪರ್ 2ಕ್ಕೆ ಬಂದಾಗ ಇಲ್ಲಿ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಇರುತ್ತೆ. ಈ ಜನರಲ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ನಾನು ಕರೆಂಟ್ ಅಫೇರ್ಸ್ ಅಲ್ಲಿ ಡಿಸ್ಕಸ್ ಮಾಡ್ತೀನಿ. ಸ್ಪೆಸಿಫಿಕ್ ಆಗಿ ಸೈನ್ಸ್ ಅಂಡ್ ಟೆಕ್ನಾಲಜಿ ಕೂಡ ಡಿಸ್ಕಸ್ ಮಾಡ್ತೀನಿ. ಅದೇ ರೀತಿ ಎನ್ವೈರನ್ಮೆಂಟ್ ಅಂಡ್ ಎಕಲಾಜಿಕ್ ಸಂಬಂಧಪಟ್ಟಂಗೆ ಕೂಡ ಡಿಸ್ಕಸ್ ಮಾಡ್ತೀನಿ ನಾನು. ಕರೆಂಟ್ ಅಫೇರ್ಸ್ ನಾವು ಪ್ರತಿ ಕ್ವೆಶನ್ಸ್ ಕೂಡ ಅಥವಾ ಹಲವಾರು ಕ್ವೆಶನ್ಸ್ ಕೂಡ ಕರೆಂಟ್ ಅಫೇರ್ಸ್ ಇಂದಾನೆ ಬರುತ್ತೆ. ಅಂದ್ರೆ 40 ಕ್ವೆಶನ್, ಮಿನಿಮಮ್ 40 ಕ್ವೆಶನ್ ಪೇಪರ್ 1 ಇಂದ ಈ ಕೋರ್ಸ್ ಇಂದ ಬರುತ್ತೆ. ಅದೇ ರೀತಿ ಪೇಪರ್ 2ರಿಂದ 40 ಕ್ವೆಶನ್ ಬರುತ್ತೆ. ಮಿನಿಮಮ್ ಅಂತಂದ್ರೆ 80 ಕ್ವೆಶನ್. ಎಷ್ಟು ಮಾರ್ಕ್ಸ್? 160 ಮಾರ್ಕ್ಸ್. ಬಟ್ ಹೋದ ವರ್ಷ ನೋಡಿದ್ರೆ 2024-25 ನೋಡಿದ್ರೆ ಕಟ್ ಆಫ್ ಎಷ್ಟಿತ್ತಪ್ಪ ಅಂದ್ರೆ ಹತ್ರ ಒಂದು 190 ಇತ್ತು ಅಷ್ಟೇ. ಔಟ್ ಆಫ್ 400 ಪ್ರಿಲಿಮ್ಸ್ ಕಟ್ ಆಫ್ ಎಷ್ಟಿತ್ತು ಅಂತಂದ್ರೆ ನಾವು ಹತ್ರ ಒಂದು 190 ಇತ್ತು ಜನರಲ್ ಮೆರಿಟ್ ಅವ್ರಿಗೆ. ನಾವು ಅದೇ ರೀತಿ ವಿಮೆನ್ ಆದ್ರೆ, ಅದೇ ರೀತಿ ಕ್ಯಾಟಗರೀಸ್ ಇದ್ರೆ, SC ST ಕ್ಯಾಟಗರಿ ಇದ್ರೆ, OBC ಇದ್ರೆ ಒಂದು ಕೆಲವೊಂದು 10 ಮಾರ್ಕ್ಸ್ ಕಡಿಮೆ ಆಗ್ತಾ ಹೋಗ್ತಿರುತ್ತೆ. 10 OBC ನವ್ರಿಗೆ, 10 ಏನಪ್ಪಾ ಅಂತಂದ್ರೆ ಇಟ್ ಇಸ್ SC ST ನವ್ರಿಗೆ ಒಂದು 160 170 ಅಂತ ತಗೋಬಹುದು. ಬಟ್ ನಮ್ ಟಾರ್ಗೆಟ್ ಏನಿರ್ಬೇಕು ಅಂತಂದ್ರೆ ಅಟ್ಲೀಸ್ಟ್ 200ಕ್ಕಿಂತ ಜಾಸ್ತಿ ಕ್ರಾಸ್ ಆಗೋಂಗಿರ್ಬೇಕು. ಬಟ್ ಅದನ್ನು ಕೂಡ ಸ್ಪೆಸಿಫಿಕ್ ಆಗಿ ನಾನೊಂದು ಕ್ಲಾಸಲ್ಲಿ ಹೇಳ್ಕೊಡ್ತೀನಿ. ಹೆಂಗೆ ನಮ್ಗೆ ಗೊತ್ತಿರೋ ನಾಲೆಜ್ ಅಲ್ಲೇ ಹೌ ಟು ಗೆಟ್ ಮೋರ್ ದನ್ 50% ವೇಟೇಜ್ ಅಂತ. ಅದು ಹೆಂಗ್ ಸಾಲ್ವ್ ಮಾಡ್ಬೇಕು, ಹೆಂಗ್ ಕ್ಲಿಯರ್ ಆಗ್ಬೇಕು, ಇಟ್ ಇಸ್ ವೆರಿ ಈಸಿಯರ್. ಬಟ್ ಏನು ಅಂತ ಸ್ವಲ್ಪ ನಾಲೆಜ್ ಇರಬೇಕು. ಆ ನಾಲೆಜ್ ನ ಅಪ್ಲೈ ಮಾಡಿದ್ರೆ ಮುಗಿಯುತ್ತೆ.